ಡಿಯರ್ ಸ್ಟೂಡೆಂಟ್ಸ್, ಈ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಒಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕೇಳುವಂಥ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್, ದ ವೋಲ್ಟೇಜ್ ಓವರ್ ಎ ಸೈಕಲ್ ವೇರೀಸ್ ಆಸ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ. ಸೊ ಲಿಮಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಟಿ ಚೇಂಜ್ ವೇರೀಸ್ ಫ್ರಮ್ 0 ಟು 5 ಬೈ ಒಮೆಗಾ. ಮತ್ತೆ ಇನ್ನೊಂದು ಇಕ್ವೇಶನ್ ಇದೆ, ಮೈನಸ್ ವಿ ನಾಟ್ ಸೈನ್ ಒಮೆಗಾ ಟಿ. ಇಲ್ಲೂ ಕೂಡ ಟಿ ವೇರೀಸ್ ಫ್ರಮ್ 5 ಬೈ ಒಮೆಗಾ ಟು 2 ಪೈ ಬೈ ಒಮೆಗಾ. ಸೊ ಎರಡು ಇಕ್ವೇಶನ್ ನಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಅವರೇಜ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಫಾರ್ ಒನ್ ಸೈಕಲ್ ಅಂದಾಗ ನಾವು ಎಲ್ಲಿಂದ ಎಲ್ಲಿ ಹೋಗ್ತೀವಿ, 0 ಟು 2 ಬೈ ಒಮೆಗಾ ಅಂತ ಹೇಳಿ. ನಿಮಗೆ ಗೊತ್ತಿರುತ್ತೆ ಅವರೇಜ್ ವ್ಯಾಲ್ಯೂ ಆಫ್ ದ ಎ ಸಿ ಓವರ್ ಒನ್ ಸೈಕಲ್ ಇಸ್ 0. ಬಟ್ 0 ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ಲ. ಯಾಕೆಂದ್ರೆ ಇಲ್ಲೊಂದು ಚೇಂಜಸ್ ಇದೆ ನೋಡಿ, ಸೆಕೆಂಡ್ ಇಕ್ವೇಶನ್ ಅಲ್ಲಿ ಮೈನಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ವ್ಯಾಲ್ಯೂ ಬೇರೆ ಯಾವುದೋ ಬರಲೇಬೇಕು. ಸೊ ಅದನ್ನ ನೋಡೋಣ. ಅವರೇಜ್ ವ್ಯಾಲ್ಯೂ ಆಫ್ ವೋಲ್ಟೇಜ್ಗೆ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ ನಾವು. ಸೊ ಇದು ನನ್ನ ಹಿಂದಿನ ವಿಡಿಯೋದಲ್ಲಿದೆ. ಅದರ ಹೇಗೆ ಅವರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಡೆರಿವೇಶನ್ ಅನ್ನ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಅವರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ 0 ಟು 2 ಬೈ ಒಮೆಗಾ ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ಗೆ. ಸೊ ಇದಕ್ಕೆ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಎರಡು ಇಕ್ವೇಶನ್ ಇದೆ. ಒಂದೇ ಇಕ್ವೇಶನ್ ವಿ ನಾಟ್ ಸೈನ್ ಒಮೆಗಾ ಟಿ, ಎರಡನೇದು ಮೈನಸ್ ವಿ ನಾಟ್ ಸೈನ್ ಒಮೆಗಾ ಟಿ. ಎರಡು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ ಡಿನಾಮಿನೇಟರ್ ಅಲ್ಲಿ ಏನಿದೆ, 0 ಟು 2 ಬೈ ಒಮೆಗಾ ಡಿ ಟಿ ಇದೆ. ಸೊ ಇದರ ಇಂಟಿಗ್ರೇಟ್ ಮಾಡಿದ್ರೆ ಟಿ ಬರುತ್ತೆ. ಟಿಗೆ ನಾವು ವ್ಯಾಲ್ಯೂಸ್ ಅನ್ನು ಹಾಕಿದ್ರೆ 2 ಬೈ ಒಮೆಗಾ ಮೈನಸ್ 0. ಸೊ ದಟ್ ಇಸ್ 2 ಬೈ ಒಮೆಗಾ ಉಳ್ಕೊಳ್ಳುತ್ತೆ. ಇನ್ನು ಈ 2 ಬೈ ಒಮೆಗಾನ ನಾವು ನಿಮ್ಮ ಕಾಮನ್ ಆಗಿ ಹೊರಗಡೆ ತಗೊಂಡಾಗ ಒಮೆಗಾ ಬೈ 2 ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಇದರ ಇಂಟಿಗ್ರೇಟ್ ಮಾಡೋಣ. ಸೊ ಸೈನ್ ಒಮೆಗಾ ಟಿ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಕಾಸ್ ಒಮೆಗಾ ಟಿ ಡಿವೈಡ್ ಬೈ ಒಮೆಗಾ. ಹಾಗೆ ಇಲ್ಲಿ ಸೈನ್ ಒಮೆಗಾ ಟಿ ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಒಮೆಗಾ ಟಿ ಬೈ ಒಮೆಗಾ. ಬಟ್ ಆಲ್ರೆಡಿ ಒಂದು ಮೈನಸ್ ಇರೋದ್ರಿಂದ ಇದು ಪ್ಲಸ್ ಆಗುತ್ತೆ. ಈಗ ನಾವು ಲಿಮಿಟ್ ವ್ಯಾಲ್ಯೂಗಳನ್ನು ಹಾಕೋಣ. ಸೊ ವಿ ನಾಟ್ ಅನ್ನು ಕಾಮನ್ ಹೊರಗೆ ತಗೊಂಡ್ರೆ, ಸೊ ಮೈನಸ್ ಕಾಸ್ ನೋಡಿ ಒಮೆಗಾ ಟಿ ಇದೆ, ಟಿ ಇರೋ ಜಾಗದಲ್ಲಿ 5 ಬೈ ಒಮೆಗಾ. ಸೊ ಒಮೆಗಾ ಒಮೆಗಾ ಕ್ಯಾನ್ಸಲ್ ಆಗಿ 5 ಉಳ್ಕೊಳ್ಳುತ್ತೆ, ಕಾಸ್ 5 ಪ್ಲಸ್. ಯಾಕೆ ಪ್ಲಸ್ ಆಯಿತು ಅಂದರೆ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಕಾಸ್ 0. ಇನ್ನು ಎರಡನೇ ಇಕ್ವೇಶನ್ಗೆ ಬಂದರೆ ಇಲ್ಲಿ ಕಾಸ್ ಒಮೆಗಾ ಟಿ, ಟಿ ಇರೋ ಜಾಗದಲ್ಲಿ 2 ಬೈ ಒಮೆಗಾ. ಸೊ ಕಾಸ್ 2 ಸೊ ಮೈನಸ್ ಕಾಸ್ ಟಿ ಇರೋ ಜಾಗದಲ್ಲಿ ಒಮೆಗಾ ಟಿ ಇದೆ, ಟಿ ಇರೋ ಜಾಗದಲ್ಲಿ 5 ಬೈ ಒಮೆಗಾ, ಕಾಸ್ 5 ಉಳ್ಕೊಳ್ಳುತ್ತೆ. ಸೊ ಇದ್ರ ವ್ಯಾಲ್ಯೂಸ್ ಏನಾಯ್ತು ನೋಡಿ, ಕಾಸ್ 5 ಅಂದ್ರೆ -1, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು, ಕಾಸ್ 0 ಪ್ಲಸ್ 1, ಕಾಸ್ 2 ಪ್ಲಸ್ 1, ಕಾಸ್ 5 is -1, ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ 1. ಸೊ ಟೋಟಲಿ 1 2 3 4 ಆಯ್ತು. ಸೊ 4 ಬಂದಾಗ ಇಲ್ಲಿ 4 ವಿ ನಾಟ್ ಬೈ 2 ಆಗುತ್ತೆ. ಸೊ 2 ಇಂದ 2 ಕ್ಯಾನ್ಸಲ್ ಆದರೆ 2 ವಿ ನಾಟ್ ಬೈ 5 ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಎರಡನೇ ಕ್ವಶನ್ ಬಂದಾಗ, if v is equal to 100 sin 100t volt and I is equal to 100 sin 100t plus 5/3 ಅಂತ ಕೊಟ್ಟಿದ್ದಾರೆ ಮಿಲಿ ಆಂಪಿಯರ್ ಅಲ್ಲಿ. ಸೊ ಇಲ್ಲಿ 5/3 ಅನ್ನೋದು ಫೇಸ್ ಡಿಫರೆನ್ಸ್. ನಮಗೆ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಆರ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್, ದ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ರೆಸ್ಪೆಕ್ಟಿವ್ಲಿ. ನಮ್ಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಕೇಳಿದ್ದಾರೆ, ಹಾಗಾಗಿ ಫೇಸ್ನ ಅಗತ್ಯತೆ ಇಲ್ಲಿಲ್ಲ. ನಾವು ಆರ್ ಎಮ್ ಎಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋ ಇಕ್ವೇಶನ್ ಈ ರೀತಿ ಇದೆ, v is equal to 100 sin 100t volt and I is equal to 100 sin 100t plus 5/3 ಮಿಲಿ ಆಂಪಿಯರ್. ಇದನ್ನು ನಾವು ಸ್ಟ್ಯಾಂಡರ್ಡ್ ಇಕ್ವೇಶನ್ ಒಟ್ಟಿಗೆ ಕಂಪೇರ್ ಮಾಡುವ. ಸೊ v is equal to vm sin omega t, I is equal to im sin omega t. ಈ ಇಕ್ವೇಶನ್ ಅಲ್ಲಿ ಏನಿದೆ, vm ಅನ್ನೋದು ಪೀಕ್ ವೋಲ್ಟೇಜ್, im ಅನ್ನೋದು ಪೀಕ್ ಕರೆಂಟ್. ಸೊ ಹಾಗಾಗಿ vm is equal to 100 ವೋಲ್ಟ್ ಮತ್ತೆ im is equal to 100 ಮಿಲಿ ಆಂಪಿಯರ್ ಅಂತ ನಮ್ಗೆ ಸಿಕ್ತು. ಈಗ ಆರ್ ಎಮ್ ಎಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆರ್ ಎಮ್ ಎಸ್ ವ್ಯಾಲ್ಯೂಗೆ ಫಾರ್ಮುಲಾ ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಎಮ್ ಬೈ ರೂಟ್ 2 ಅಂತೇಳಿ. ಹಾಗೆ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ಐ ಎಮ್ ಬೈ ರೂಟ್ 2 ಅಂತ ಹೇಳ್ತೀವಿ ನಾವು. ಈಗ ವಿ ಎಮ್ ಮತ್ತು ಐ ಎಮ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ನಮಗೆ ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು 100 ಬೈ ರೂಟ್ 2. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 70.7 ವೋಲ್ಟ್ ಬರುತ್ತೆ. ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು 100 ಬೈ ರೂಟ್ 2 70.7 ಮಿಲಿ ಆಂಪಿಯರ್ ಬರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಎ, 70.7 ವೋಲ್ಟ್ ಅಂಡ್ 70.7 ಮಿಲಿ ಆಂಪಿಯರ್. Next question. The relation between an AC voltage source and time in SI unit is. The equation ಕೊಟ್ಟಿದ್ದಾರೆ, V is equal to 120 sin 100 phi t cos 100 phi t. ಇದೆರಡು ಸೈನ್ ಮತ್ತೆ ಕಾಸ್ ಟೈಮ್ ವೇರಿಂಗ್ ಫಂಕ್ಷನ್ ಒಟ್ಟಿಗೆ ಇದೆ. The value of peak voltage and frequency will be respectively. ಎರಡನ್ನೇ ಕೇಳಿದರೆ ಪೀಕ್ ವೋಲ್ಟೇಜ್ ಮತ್ತೆ ಫ್ರೀಕ್ವೆನ್ಸಿಯನ್ನು. ಓಕೆ, ಸೊ ಇಕ್ವೇಶನ್ ಈ ರೀತಿ ಇದ್ದಾಗ ನಾವು ಇದನ್ನ ರೀರೈಟ್ ಮಾಡ್ಕೊಳ್ಳೋಣ ಯೂಸಿಂಗ್ ಟ್ರಿಗ್ನೋಮೆಟ್ರಿ. sin 2θ is equal to 2 sin θ cos θ. ಸೊ ಇಲ್ಲಿ
ಸೈನ್ ಟೀಟಾ ಕಾಸ್ ಟೀಟಾ ಫಾರ್ಮಲ್ ಇದೆ. ನಮಗೆ 2 ಸೈನ್ ಟೀಟಾ 2 ಇಂಟು 60 ಮಾಡಿಕೊಂಡ್ರೆ ನಮ್ಗೆ ಏನು ಸಿಗುತ್ತೆ ಇಕ್ವೇಶನ್ ವಿ ಇಸ್ ಈಕ್ವಲ್ ಟು 60 ಸೈನ್ 200 5t 2 ಟೀಟಾ ಇದೆ, ಹಾಗಾಗಿ ಇದು 200 ಆಯಿತು. ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ ಇಕ್ವೇಶನ್ ಒಟ್ಟಿಗೆ ಕಂಪೇರ್ ಮಾಡಿದರೆ ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ನಾವು ಇಕ್ವೇಶನ್ ಅನ್ನು ಇದರೊಟ್ಟಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಿ ಎಮ್ ಇರೋ ಜಾಗದಲ್ಲಿ 60 ಇದೆ ನೋಡಿ, 60 ಇದೆ, ಅದು ಪೀಕ್ ವೋಲ್ಟೇಜ್. ಸೊ ಹಾಗಾಗಿ ಪೀಕ್ ವೋಲ್ಟೇಜ್ ಸಿಕ್ತು ನಮಗೆ 60 ವೋಲ್ಟ್ ಅಂತೇಳಿ. ನೆಕ್ಸ್ಟ್ ಫ್ರೀಕ್ವೆನ್ಸಿನ ಕೇಳಿದರೆ, ಸೊ ಫ್ರೀಕ್ವೆನ್ಸಿ ಏನಾಯಿತು ಒಮೆಗಾ ಇಸ್ ಈಕ್ವಲ್ ಟು 205 ಅಂತ ಕೊಟ್ಟಿದ್ದಾರೆ. ನಮಗೆ ಒಮೆಗಾ ಅಂದರೆ 25 ನ್ಯೂ ಅಂತ ಗೊತ್ತಿದೆ. ಸೊ ನ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಕಂಪೇರ್ ಮಾಡಿ ಎರಡು ಇಕ್ವೇಶನ್ ಅನ್ನು, ನ್ಯೂ ಇಸ್ ಈಕ್ವಲ್ ಟು 100 ಹರ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ 60 ವೋಲ್ಟ್ ಆ್ಯಂಡ್ 100 ಹರ್ಟ್ಸ್. Next, reactance of a capacitor of 1/5 farad at 50 hertz is. ಸೊ ಇಲ್ಲಿ ಕೆಪಾಸಿಟರ್ನ ಕೆಪಾಸಿಟನ್ಸ್ ಅನ್ನು ಕೊಟ್ಟಿದ್ದಾರೆ 1/5 ಫ್ಯಾರಡ್ ಅಂತೇಳಿ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಟ್ಸ್ ಅಂತೇಳಿ. ಸೊ ಫಸ್ಟ್ ಒಮೆಗಾ ಅಂದರೆ 25 ನ್ಯೂ ಇದೆ. ಸೊ 25 ಇಂಟು 50 ಮಾಡಿದರೆ ನಮಗೆ 105 ಬರುತ್ತೆ. 5 ಹಾಗೆ ಇರಲಿ, ಯಾಕೆಂದರೆ ಫ್ಯಾರಡ್ ವ್ಯಾಲ್ಯೂನ 1/5 ಅಂತ ಕೊಟ್ಟಿದ್ದಾರೆ. ಸೊ ಕೆಪಾಸಿಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ನಮ್ಗೆ ಗೊತ್ತೇ ಇದೆ. ಸೊ ಎಕ್ಸ್ ಸಿ ಇಸ್ ಈಕ್ವಲ್ ಟು 1/ωc ಅಂತೇಳಿ. ಇಲ್ಲಿ ಒಮೆಗಾ ಸಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಒಮೆಗಾ ಅಂದರೆ ಸೊ 105 ಬಂದಿದೆ, ಸಿ ವ್ಯಾಲ್ಯೂ 1/5 ಇದೆ, 5 ಕ್ಯಾನ್ಸಲ್ ಆಯಿತು. ಸೊ 100 ಉಳ್ಕೊಳ್ಳುತ್ತೆ ಒಮೆಗಾ ಸಿ ಅನ್ನುವಂಥದ್ದು. ಆಮೇಲೆ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 1/100 ದಟ್ ಈಸ್ ಈಕ್ವಲ್ ಟು 1/100 ಅಂದರೆ 0.01 ಓಮ್ ಅಂತ ಆಗುತ್ತೆ. ಸೊ ದಟ್ ಈಸ್ 10⁻² ಓಮ್ ಅಂತೇಳಿ. ಸೊ ಇದು ಓಮ್ ಅಲ್ಲ, ಇಲ್ಲಿ ಯೂನಿಟು, ಇದು ರೆಸಿಪ್ರೋಕಲ್ ಆಫ್ ಓಮ್ ಆಗುತ್ತೆ. ಸೊ ಆನ್ಸರ್ ನಮ್ಗೆ ಏನು ಬರುತ್ತೆ ಕೇಳಿದ್ರೆ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿರೋದು ಕೆಪಾಸಿಟಿವ್ reactance XC, so that is 10⁻² ohm. So correct option D. Okay, next question ali, a pure inductor of 25 millihenry is connected to an AC source of 220 volt. Given the frequency of the source as 50 hertz, the RMS current in the circuit is. RMS current ಅನ್ನು ಫೈಂಡ್ ಔಟ್ ಮಾಡಬೇಕಂತ. ಸೊ ಇಲ್ಲಿ ಕೊಟ್ಟಿರೋದೇನು ಕೇಳಿದ್ರೆ, ಇಂಡಕ್ಟೆನ್ಸ್ ಅನ್ನ ಮಿಲಿ ಹೆನ್ರಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹೆನ್ರಿ ಕನ್ವರ್ಟ್ ಮಾಡ್ಕೊಳ್ಳಿ, 25 ಇಂಟು 10⁻³ ಹೆನ್ರಿ. ಆರ್ ಎಮ್ ಎಸ್ ವೋಲ್ಟೇಜ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ, 220 ವೋಲ್ಟೇಜ್ ಅಂತೇಳಿ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಟ್ಸ್ ಅಂತೇಳಿ. ನಮಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ ಫಸ್ಟ್. ಸೊ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ಎಲ್. ಸೊ ಒಮೆಗಾ ಎಲ್ ಅಂದಾಗ ಒಮೆಗಾ ಅಂದರೆ 25 ನ್ಯೂ. ಸೊ ವ್ಯಾಲ್ಯೂಸ್ ಅನ್ನು ಹಾಕಿ 2 ಇಂಟು 3.14 ಯಾವುದು 5 ವ್ಯಾಲ್ಯೂ, ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ, ಎಲ್ 25 ಇಂಟು 10⁻³ ಓಮ್ ಇದೆ. ಸೊ ಈಕ್ವಲ್ಸ್ ಟು 7.85 ಓಮ್. ಇದು ಏನು ನಮ್ಮ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಆರ್ ಎಮ್ ಎಸ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕಂದಾಗ ಆರ್ ಎಮ್ ಎಸ್ ವೋಲ್ಟೇಜ್ ಕೊಟ್ಟಿರೋದ್ರಿಂದ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಬೈ ಎಕ್ಸ್ ಎಲ್. ಸೊ ಎಕ್ಸ್ ಎಲ್ ವ್ಯಾಲ್ಯೂ ಏನಾಗಿದೆ 7.85, ಆರ್ ಎಮ್ ಎಸ್ ವ್ಯಾಲ್ಯೂ 220 ಇದೆ. ಸೊ ಇದನ್ನು ಡಿವೈಡ್ ಮಾಡಿ, ಸೊ ಯು ವಿಲ್ ಗೆಟ್ ದ 28.02 ಆಂಪಿಯರ್. ಸೊ ದಿಸ್ ಇಸ್ ದ RMS current in the circuit. So option C, 28 ampere is the correct answer. Next question. 120 AC voltage is applied to 10 ohm resistance. The peak voltage across the resistor is. ಇಲ್ಲಿ ಈ ತರ ಕೊಟ್ಟಾಗ 120 ಅನ್ನೋದು ಏನಾಗಿರುತ್ತೆ RMS ವ್ಯಾಲ್ಯೂ ಆಗಿರುತ್ತೆ. VRMS is equal to 120 volt. So peak value find out ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, VRMS is equal to Vm by root 2. So Vm ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ Vm is equal to VRMS into root 2. So 120 into root 2 is the correct answer. Next, a charged 30 microfarad capacitor is connected to a 27 millihenry inductor. What is the angular frequency of free oscillations of the circuit? ಇಲ್ಲಿ charged capacitor is connected to inductor, 25 millihenry inductor. ಕೆಪಾಸಿಟನ್ಸ್ ಎಷ್ಟಿದೆ 30 ಮೈಕ್ರೋಫ್ಯಾರಡ್, ಎಸ್ ಐ ಕನ್ವರ್ಟ್ ಮಾಡ್ಕೊಳ್ಳಿ, 30 ಇಂಟು 10⁻6 ಫ್ಯಾರಡ್. ಇಂಡಕ್ಟೆನ್ಸ್ ಎಷ್ಟಿದೆ 27 ಮಿಲಿ ಹೆನ್ರಿ ಇದೆ, 27 ಇಂಟು 10⁻³ ಹೆನ್ರಿ ಆಯಿತು. ಇದು ಪ್ರಾಬ್ಲಮ್ ಏನು ಕೇಳಿದರೆ ಎಲ್ ಸಿ ಆಸಿಲೇಷನ್. ಇಲ್ಲಿ ಚಾರ್ಜ್ಡ್ ಕೆಪಾಸಿಟರನ್ನು ಇಂಡಕ್ಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಆಸಿಲೇಷನ್ ಫ್ರೀಕ್ವೆನ್ಸಿ ನಮ್ಗೆ ಸಿಗುತ್ತೆ. ಸೊ ದಟ್ ಈಸ್ ಒಮೆಗಾ ಇಸ್ ಈಕ್ವಲ್ ಟು 1/√LC ಅಂತ ಹೇಳ್ತೀವಿ ನಾವು. ಇದು ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಕೇಳಿರೋದು ಆಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 27 ಇಂಟು 10⁻³ ಎಲ್ ವ್ಯಾಲ್ಯೂ, ಸಿ ವ್ಯಾಲ್ಯೂ 30 ಇಂಟು 10⁻6. ಸೊ 10⁻9 ಆಯಿತು.
3 into 27 ಅಂದರೆ 81 ಆಯಿತು. 110 ಉಳ್ಕೊಂಡಿದೆ. 10⁻⁸. ಸೊ 10⁻⁸ ಬ್ರ್ಯಾಕೆಟಿಂದ ಹೊರಗೆ ಬಂದರೆ 10⁻⁴ ಆಯಿತು. ಮತ್ತು 81 ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ 9 ಆಯಿತು. ಸೊ 9 into 10⁻⁴. 10⁻⁴ ಮೇಲೆ ತಗೊಂಡ್ರೆ 10⁻+4 ಆಯಿತು. ಸೊ 10ಇಂದ ಡಿವೈಡ್ ಮಾಡಿದರೆ 10/9 ಮಾಡಿದರೆ ಏನು ಉಳಿಯುತ್ತೆ? 1.1 ಇರುತ್ತೆ. ಸೊ ಇಂಟು 10⁻³ ರೇಡಿಯನ್ ಪರ್ ಸೆಕೆಂಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ 1.1 into 10⁻³ ರೇಡಿಯನ್ ಪರ್ ಸೆಕೆಂಡ್. Next, an LC circuit contains a 40 millihenry inductor and a 25 microfarad capacitor. The resistance of the circuit is negligible. The time is measured from the instant the circuit is closed. The energy stored in the circuit is completely magnetic at times in milliseconds ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆ ಎಲ್ ಸಿ ಆಸಿಲೇಟರ್ ಸಂಬಂಧಪಟ್ಟಿರುವಂಥದ್ದು. ಸೊ ಚಾರ್ಜ್ ಕೆಪಾಸಿಟರ್ನ ಏನು ಮಾಡ್ತಾರೆ ಅಂದರೆ ಒಂದು ಇಂಡಕ್ಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲೆಲ್ಲವೂ ಐಡಿಯಲ್ ಅಂದರೆ ಯಾವುದೇ ರೆಸಿಸ್ಟೆನ್ಸ್ ಇರೋದಿಲ್ಲ ಅಂತೇಳಿ. ಫಸ್ಟ್ ಏನಾಗಿದೆ, ಕೆಪಾಸಿಟರ್ ಚಾರ್ಜ್ ಆಗಿದೆ. ಸೊ ಕೆಪಾಸಿಟರ್ ಚಾರ್ಜ್ ಆಗಿರೋದ್ರಿಂದ ಏನಾಗಿರುತ್ತೆ ಕೇಳಿದರೆ ಆ ಎನರ್ಜಿ ಏನಾಗಿದೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿರ್ತದೆ. ಸೊ ಕೆಪಾಸಿಟರ್ ಏನಾಗುತ್ತೆ ಕೇಳಿದರೆ ಸ್ಲೋಲಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ, ಅಂದರೆ ಚಾರ್ಜ್ ಫ್ಲೋ ಆಗುತ್ತೆ. ಇಂಡಕ್ಟ್ರಲ್ಲಿ ಚಾರ್ಜ್ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ಕರೆಂಟು ವೇರಿಂಗ್ ಕರೆಂಟ್ ಫ್ಲೋ ಆಗೋದ್ರಿಂದ ಏನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಇಂಡಕ್ಟ್ರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ, ಆ ಎನರ್ಜಿ ಮ್ಯಾಗ್ನೆಟಿಕ್ ಎನರ್ಜಿ ಆಗಿರುತ್ತೆ ಅಂತೇಳಿ. ಓಕೆ, ನಾವು ಅದನ್ನು ಫೈಂಡ್ ಔಟ್ ಮಾಡುವ. ಈಗ ಫಸ್ಟ್ ಏನು ಮಾಡುವ ಅಂದರೆ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ನ್ಯೂ ಅನ್ನು ತಗೊಂಡಿದ್ದೇನೆ, ಹಾಗಾಗಿ 2π ಇಲ್ಲಿ ಬರುತ್ತೆ. 1/2π√LC ಅಂತೇಳಿ. ಸೊ ವ್ಯಾಲ್ಯೂಸನ್ನು ಹಾಕಿ, ಸೊ ದಟ್ ಈಸ್ 1/2π ರೂಟ್ ಒಳಗಡೆ 40 × 10⁻³ 25 × 10⁻⁶ ಅಂತ ಬರುತ್ತೆ. ಸೊ ಇಲ್ಲಿ 25 × 4 ಮಾಡಿದರೆ 100 ಆಗುತ್ತೆ. ಸೊ 100 × 1000 ಆಯಿತು. 25 × 40 ಮಾಡಿದರೆ ಅಂದರೆ 10⁻⁶ ಉಳ್ಕೊಳ್ಳುತ್ತೆ. 10⁻³ 1000 ಒಟ್ಟಿಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಹೊರಗಡೆ ಬಂದಾಗ 10⁻³ ನಾವು ಅದನ್ನು ನ್ಯೂಮರೇಟರ್ ತಗೊಂಡ್ರೆ 10⁻³ / 2π ಆಯಿತು. ಸೊ ನಮಗೆ ಟೈಮ್ ಪೀರಿಯಡ್ ಬೇಕು, ಹಾಗಾಗಿ ಟೈಮ್ ಪೀರಿಯಡ್ ಈಸ್ ದ ರೆಸಿಪ್ರೋಕಲ್ ಆಫ್ ದ ಫ್ರೀಕ್ವೆನ್ಸಿ. ರೆಸಿಪ್ರೋಕಲ್ ಮಾಡಿದಾಗ ಏನಾಯಿತು, 2π × 10⁻³ ಸೆಕೆಂಡ್. ಸೊ 10⁻³ ಸೆಕೆಂಡ್ ಅಂದರೆ ನಾವು ಅದಕ್ಕೆ ಮಿಲಿ ಸೆಕೆಂಡ್ ಅಂತ ಕರಿತೀವಿ. ಸೊ ದರ್ಫೋರ್ 2π ಮಿಲಿ ಸೆಕೆಂಡ್ ಏನದು ಟೈಮ್ ಪೀರಿಯಡ್. ಈಗ ಎನರ್ಜಿ ಯಾವ ರೀತಿ, ಯಾವ್ಯಾವ ಟೈಮಲ್ಲಿ ಯಾವ ಎನರ್ಜಿ ಸ್ಟೋರ್ ಆಗುತ್ತೆ ಅನ್ನೋದು. ಸ್ಟಾರ್ಟಿಂಗಲ್ಲಿ ಏನಾಗಿರುತ್ತೆ, t = 0, ಟೈಮ್ 0 ಇದ್ದಾಗ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದು ಏನಾಗುತ್ತೆ ಕೇಳಿದರೆ ಫಸ್ಟು ಎಲೆಕ್ಟ್ರಿಕಲ್ ಎನರ್ಜಿ ಕಡಿಮೆ ಆಗ್ತಾ ಮ್ಯಾಗ್ನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕಾಯಿಲ್ ಏನು ಮಾಡುತ್ತೆ ಕೇಳಿದರೆ ಅದರಲ್ಲಿ ಪ್ರೊಡ್ಯೂಸ್ ಆಗಿರುವಂಥ EMFನಿಂದ ರಿವರ್ಸ್ ಮತ್ತೆ ಕೆಪಾಸಿಟರ್ನ ಚಾರ್ಜ್ ಮಾಡುತ್ತೆ. ಸೊ ಇಟ್ ಟೇಕ್ಸ್ t/2 ಟೈಮ್. ಸೊ ಹಾಗೆ ಇದರ ಟೈಮ್ ಪೀರಿಯಡ್ ಏನಾಗಿರುತ್ತೆ ಕೇಳಿದರೆ ಟೈಮ್ ಫಾರ್ 0 ಆರ್ t/2 ಆರ್ 3t/2 ಟೈಮಲ್ಲಿ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ಇದ್ದರೆ, ನೆಕ್ಸ್ಟ್ ಟೈಮ್ ಯಾವುದು ಕೇಳಿದರೆ t/4, 3t/4, 5t/4 ಅಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಆಗಿ ಆ ಸರ್ಕ್ಯೂಟಲ್ಲಿ ನಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಕ್ವಶನಲ್ಲಿ ಕೇಳಿರೋದು ಏನು ಅಂದರೆ ಎನರ್ಜಿ ಸ್ಟೋರ್ಡ್ ಈಸ್ ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಯಾವ ಟೈಮಲ್ಲಿ ಅನ್ನುವಂಥದ್ದು. ಸೊ ಒಂದು t/4, 3t/4, 5t/4. ಸೊ ಟಿ ವ್ಯಾಲ್ಯೂಸನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, 2π ಮಿಲಿ ಸೆಕೆಂಡ್ ಅಂತೇಳಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಇರೋ ಜಾಗದಲ್ಲಿ. ಸೊ 5/2 ಮಿಲಿ ಸೆಕೆಂಡ್ ಆರ್ 3π/2 ಮಿಲಿ ಸೆಕೆಂಡ್, 5π/2 ಮಿಲಿ ಸೆಕೆಂಡ್ ಅಂತೇಳಿ ಸಿಗುತ್ತೆ ನಮಗೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 5 ವ್ಯಾಲ್ಯೂ ಹಾಕ್ಕೊಂಡು ವಿಲ್ ಗೆಟ್ ದ ಆನ್ಸರ್ 1.57 ಮಿಲಿ ಸೆಕೆಂಡ್, 4.71 ಮಿಲಿ ಸೆಕೆಂಡ್, 7.85 ಮಿಲಿ ಸೆಕೆಂಡ್ ಅಂತ ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ಏನಾಗಿರುತ್ತೆ, ಎನರ್ಜಿ ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಇನ್ LC ಸರ್ಕ್ಯೂಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Okay, next question. A circuit is made up of a resistance 1 ohm and inductance 0.01 Henry. An alternating EMF of 200 volt at 50 Hz is connected. The phase difference between the current and the EMF in the circuit. Phase difference ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಗೆ ಕೊಟ್ಟಿರೋದು ಏನೇನಿದೆ, ರೆಸಿಸ್ಟೆನ್ಸ್ ಅನ್ನು 1 ಓಮ್ ಅಂತ ಕೊಟ್ಟಿದ್ದಾರೆ, ಇಂಡಕ್ಟೆನ್ಸ್ 0.01 ಹೆನ್ರಿ, ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 Hz. ನಾವೀಗ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ ಒಮೆಗಾ ಎಲ್, ದಟ್ ಈಸ್ 2π ನ್ಯೂ ಎಲ್. 2π × 50 × 0.01. 50 × 2 ಮಾಡಿದರೆ 100 ಬರುತ್ತೆ, 100 × 0.01 ಮಾಡಿದರೆ 1 ಆಗುತ್ತೆ. ಸೊ 5 ಇದರಲ್ಲಿ ಉಳ್ಕೊಳ್ಳುತ್ತೆ, 5 ಓಮ್ ಅಂತ ಹೇಳ್ತೀವಿ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್.
ಇನ್ನು ಫೇಸ್ ಡಿಫರೆನ್ಸ್ ಫಾರ್ಮುಲಾಕ್ಕೆ ಹೋದ್ರೆ tan phi is equal to XL by R. ಯಾಕೆ XL by R ಅಂದರೆ ಈ ಸರ್ಕ್ಯೂಟ್ ಅಲ್ಲಿ ಇಂಡಕ್ಟೆನ್ಸ್ ಮತ್ತು ರೆಸಿಸ್ಟೆನ್ಸ್ ಮಾತ್ರ ಇದೆ. ಸೊ XL by R ಗೆ ನಾನು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ XL is equal to 5, R is equal to 1 ohm, so equals to 5 ಆಯಿತು. ಏನು 5 ಆಯಿತು, tan phi is equal to 5 ಆಯಿತು. ಸೊ ನಮಗೆ ಕೇಳಿರೋದು ಏನು ಕೇಳಿದರೆ ಈ 5 ಫೇಸ್ ಡಿಫರೆನ್ಸ್ ಅನ್ನು. ಸೊ 5 is equal to tan inverse of 5. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಗೆ tan inverse 5. Okay, next. An alternating voltage V is equal to 4 cos 1000 t volt is applied to LR circuit of inductance 3 millihenry and resistance 4 ohm. The amplitude of the current in the circuit. ನೀವು ಕರೆಂಟ್ ನ ಆಂಪ್ಲಿಟ್ಯೂಡ್ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನೀವು IM ಅನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಸೊ VM ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ 4 ವೋಲ್ಟ್, ಒಮೆಗಾ ಕೊಟ್ಟಿದ್ದಾರೆ 1000 ರೇಡಿಯನ್ ಪರ್ ಸೆಕೆಂಡ್. ಸೊ ಎಲ್ 3 ಮಿಲಿ ಹೆನ್ರಿ ಇದೆ, ಇದನ್ನ ಕನ್ವರ್ಟ್ ಮಾಡಿ ನಿಮ್ಗೆ ಏನಾಗುತ್ತೆ 3 × 10⁻³ ಹೆನ್ರಿ ಆಯಿತು. ಸೊ ಆರ್ ಕೊಟ್ಟಿದ್ದಾರೆ 4 ಓಮ್ಸ್ ಅಂತೇಳಿ. ಫಸ್ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ. XL is equal to omega L. ಸೊ ಒಮೆಗಾ ಡೈರೆಕ್ಟ್ ಆಗಿ ಸಿಗ್ತಾ ಇದೆ ನಮಗೆ 1000 ಅಂತೇಳಿ ಇಂಟು 3 × 10⁻³ ಸೊ 10⁻³ ಮತ್ತು 1000 ಕ್ಯಾನ್ಸಲ್ ಆಗುತ್ತೆ, 3 ಓಮ್ ಉಳ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋಣ, ನಾವು ಇಂಪೆಡೆನ್ಸ್ ಆಫ್ ದ ಸರ್ಕ್ಯೂಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ಇರೋದು ರೆಸಿಸ್ಟರ್ ಮತ್ತೆ ಕಾಯಿಲ್. ಸೊ ಹಾಗಾಗಿ √R² + XL². ಸೊ ದಿಸ್ ಇಸ್ ಈಕ್ವಲ್ಸ್ ಟು 4² + 3² equals to 9 + 16, that is equals to 25. √25 is 5 ohm. ಓಕೆ, ಈಗ ನಮಗೆ ಕರೆಂಟ್ ಆಂಪ್ಲಿಟ್ಯೂಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನಮಗೆ VM ವ್ಯಾಲ್ಯೂ ಗೊತ್ತಿದೆ, Z ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 4/5, that is equals to 0.8 ampere. So 0.8 ampere is the correct answer. Next, in an AC circuit, a resistance of R ohm is connected in series with an inductance L. If phase angle between voltage and current be 45 degree, the value of inductive reactance will be. So ನಿಮಗೆ ಇಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ XL ಅನ್ನು ಫೈಂಡ್ ಔಟ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ, ಫೇಸ್ ಆಂಗಲ್ ಕೊಟ್ಟಿದ್ದಾರೆ 45 ಡಿಗ್ರಿ ಅಂತ, ರೆಸಿಸ್ಟೆನ್ಸಿಗೆ 6 ಓಮ್ ಅಂತ ಹೇಳಿದ್ದಾರೆ, 6 ಇರಲಿ ಅದು. ನಾವು ಇದನ್ನ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು, XL. ಸೊ ಇದಕ್ಕೆ ನಾವು ಫೇಸ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದರೆ tan phi is equal to XL/R. ಸೊ 5 ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗಾಗಿ tan 45. ಸೊ tan 45 equals to 1 is equal to XL/R. ಸೊ ಕ್ಲಿಯರ್ಲಿ ಏನು ಹೇಳುತ್ತೆ ನಮಗೆ, XL is equal to R ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ equals to R. ಸೊ ಆಪ್ಷನ್ ಏನಿದೆ C, that is R, is the correct answer. Okay, thank you. So next questions will be in the next video.